ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಫ್ರೈಡೇನೇ ಬೆಳಗ್ಗೆ ಬೇಗ ಎದ್ದು ರಾಯನ ಮಠಕ್ಕೆ ಹೋಗಬೇಕಾಗಿತ್ತು. ಅದಕ್ಕೆ ಬೇಗ ಎದ್ದು ಸಿಂಪಲ್ಲಾಗಿ ಒಂದು ಪೂಜೆ ಮುಗಿಸ್ದೆ. ಪೂಜೆ ಎಲ್ಲ ಆದಮೇಲೆ ಬೆಳಕಾಗಿತ್ತು. ಇನ್ನೂ ನನ್ನ ಮಕ್ಕಳು ಎದ್ದಿರಲಿಲ್ಲ. ಎದ್ದೇಳಲಿ ಅಂತ ಹೇಳ್ಬಿಟ್ಟು ಬೇಗ ಎಲ್ಲ ಸ್ಕ್ರೀನ್ ಎಲ್ಲ ತೆಗೆದು ಅವ್ರನ್ನ ಎದ್ದೊಳಿಸಿ ಸ್ನಾನ ಮಾಡಿಸಿ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗಬೇಕಿತ್ತು. ಯಾಕಂದರೆ ಅವ್ರಿಗೆ ಹಾಲಿಡೇಸ್ ಇದೆ, ರಜಾ ಇದೆ, ಅದಕ್ಕೆ ಕರ್ಕೊಂಡು ಹೋಗಬೇಕು ಅಂತೇಳಿ ಅವ್ರನ್ನೂ ರೆಡಿ ಮಾಡ್ತಾಯಿದ್ದೆ. ಹಾಗೆ ನೈಟೇ ಚಿಯಾ ಸೀಡ್ಸು ಮತ್ತು ಬಾದಾಮ್ ಗೋಧಿ ಬರುತ್ತೆ, ಅದನ್ನು ನೆನೆಸಿಟ್ಟಿದ್ದೆ. ಹಾಗೆ ಅದನ್ನು ಕುಡಿಬೇಕಿತ್ತು, ಕುಡಿತಾ ಇದ್ದೆ. ಅದಾದಮೇಲೆ ರಾಯರ ಮಠಕ್ಕೆ ಹೋದ್ವಿ. ರಾಯರ ಮಠಕ್ಕೆ ಹೋದ್ಮೇಲೆ ಅಲ್ಲಿ ಹಾಗೆ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತೇಳಿ ತೊಗೊಂಡಿದ್ದೀನಿ. ಹಾಗೆ ನಡ್ಕೊಂಡು ಹೋಗ್ತಾಯಿದ್ವಿ. ಅಲ್ಲೇ ತಾತ ಕೂತಿದ್ರು. ತಾತನೂ ಹಾಗೆ ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋದ್ವಿ. ಮಠದೊಳಗಡೆ ಹಾಗೆ ತುಂಬಾ ರಶ್ ಇತ್ತು. ಇವತ್ತು ನಮ್ಮದು 10ನೇ ದೀಪ ಆರಾಧನೆ ಇತ್ತು. ಸೊ ಬೇಗ ಮುಗಿಸೋಣ ಅಂತ ಹೇಳ್ಬಿಟ್ಟು ಮುಗಿಸ್ದೆ. ಇಷ್ಟು ದಿನ ನಂದು ವ್ಲಾಗ್ ಹಾಕೋದಕ್ಕೆ ಆಗ್ತಾಯಿರಲಿಲ್ಲ. ಯಾಕಂದರೆ ನನ್ನ ಫೋನ್ ಹಾಳಾಗಿತ್ತು. 9ನೇ ವಾರದ್ದು ಬಂದಿದ್ವಿ, ಆದರೆ ಮಿಸ್ ಆಗಿದೆ ಅದು. ಯಾಕೆ ಅಂದರೆ ಆವತ್ತಿನ ದಿನ ನನ್ನ ಫೋನ್ ಹಾಳಾಗಿತ್ತು. ಅದಕ್ಕೋಸ್ಕರ ಯಾವುದೂ ವ್ಲಾಗ್ ಕೂಡ ನಾನು ಹಾಕ್ತಾಯಿರಲಿಲ್ಲ. ಇನ್ಮೇಲೆ ಹೊಸ ಫೋನ್ ತೊಗೊಂಡಿದ್ದೀನಿ. ಸೊ ಹೊಸ ಚಾನಲ್ನ ಕ್ರಿಯೇಟ್ ಮಾಡಿ ಈಗ ಹೊಸದಾಗಿ ಎಲ್ಲನೂ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಹೊಸ ಚಾನಲ್ ನೇಮ್ ಬಂದು ಅಪರ್ಣಾ ನಾಗರಾಜ್ ಲೈಫ್ ಸ್ಟೈಲ್ ವ್ಲಾಗ್ ಅಂತೇಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಬಂದು ಮಕ್ಳಿಗೂ ತಾತನ ಕೈಲಿ ಆಶೀರ್ವಾದ ಮಾಡಿಸಿ ಹೋಗೋಣ ಅಂತೇಳ್ಬಿಟ್ಟು ಹೊರಟ್ವಿ. ನನ್ನ ಚಿಕ್ಕ ಮಗ ಅಂತೂ ತಾತನ ಕೈಲಿ ಬೊಟ್ಟೆ ಇಕ್ಕಿಸ್ಕೊತಾರಲ್ಲ, ಕೆಳಗಡೆ ನೋಡ್ತಾ ಇದ್ದ. ಆಮೇಲೆ ತಾತ ತಲೆ ಎತ್ತಪ್ಪ ಅಂತೇಳ್ಬಿಟ್ಟು ಆಶೀರ್ವಾದ ಮಾಡಿ ಕಳಿಸಿದ್ರು. ಇನ್ನು ಮನೆಗೆ ಹೊರಟ್ವಿ. ಇವತ್ತಿನ ರಾಯರ ಅಂದರೆ ಅಲಂಕಾರ ಈ ಥರ ಇತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.